ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ನನ್ನಲ್ಲಿ ಬಂದು ತುಂಬಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ಬಲಪಡಿಸಿರಿ, ನನಗೆ ಶುದ್ಧ ಹೃದಯವನ್ನು ನೀಡಿರಿ, ನನಗೆ ನಿರ್ಮಲ ಮನಸ್ಸನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ವರಗಳ ದಾತರೇ ಬನ್ನಿರಿ, ಫಲಗಳ ದಾತರೇ ಬನ್ನಿರಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮ ಪ್ರಲೋಭನೆಗಳನ್ನು ನಮ್ಮಿಂದ ತೆಗೆಯಿರಿ, ನಮ್ಮ ಆಲಸ್ಯಗಳನ್ನು ನಮ್ಮಿಂದ ತೆಗೆಯಿರಿ. ಪ್ರಾರ್ಥನಾ ಹೋರಾಟಗಳನ್ನು ನಮ್ಮಿಂದ ತೆಗೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ, ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ನನ್ನ ದೇಹವನ್ನು ನಿಮ್ಮ ಸ್ವಂತವಾಗಿಸಿರಿ, ನನ್ನ ಜೀವನವನ್ನು ನಿಮಗೆ ಸ್ವಂತವಾಗಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಪಾಪದ ಸಂಕೋಲೆಗಳಿಂದ ನನ್ನನ್ನು ಬಿಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಬಲಪಡಿಸಿರಿ, ನನ್ನ ಬಲಹೀನತೆಗಳನ್ನು ನಾಶ ಮಾಡಿರಿ. ಪ್ರಾರ್ಥಿಸುವ ವರವನ್ನು ನನಗೆ ಕರುಣಿಸಿರಿ. ಪ್ರಲೋಭನೆಗಳಿಂದ ನನ್ನನ್ನು ದೂರ ಮಾಡಿರಿ.
ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ಸ್ಥಿರವಾಗಿ ವಾಸ ಮಾಡಿರಿ. ಅಪ್ಪ ತಂದೆ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ಈ ಪವಿತ್ರವಾದ ದಿನದಲ್ಲಿ ನಿಮ್ಮ ಮುಂದೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಮುಂದೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮನ್ನು ಮುನ್ನಡೆಸುವ ದೇವರು ನೀವಾಗಿದ್ದೀರಿ. ನಮ್ಮನ್ನು ಕರುಣಿಸುವ ಕರ್ತರು ನೀವಾಗಿದ್ದೀರಿ. ಜೀವಾತ್ಮ ಜೀವ ಶ್ವಾಸವನ್ನು ಊದಿದವರು ನೀವಾಗಿದ್ದೀರಿ. ಅಪ್ಪ ತಂದೆಯೇ ಕರುಣೆ ತೋರಿ ದಯೆ ತೋರಿರಿ. ದೇಹಾತ್ಮಗಳ ಒಡೆಯರು ನೀವಾಗಿ ನನ್ನನ್ನು ಹಗಲಿರುಳೆನ್ನದೇ ಕಾಯುತ್ತಾ ನನ್ನನ್ನು ಸಂರಕ್ಷಿಸುತ್ತಾ ನಿಮಗೆ ನಾನು ಸ್ವಂತವಾಗಿ ಬಾಳಲು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪಾಪದ ಅಂಧಕಾರದಲ್ಲಿ ಜೀವಿಸದೆ ಪರಿಶುದ್ಧತೆಯನ್ನು ಹುಡುಕುವಂತಹ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಓ ನನ್ನ ಯೇಸುವೆ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ನನ್ನ ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಭಿನ್ನಯಿಸುವ ಪ್ರಾರ್ಥನೆಗಳಿಗೆ ನೀವು ಸದುತ್ತರವನ್ನು ಕೊಡುತ್ತೀರಿ. ಅದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳ ಮೇಲೆ ಕರುಣೆ ತೋರಿ ಅಂಗಾಂಗಗಳ ಮೂಲಕವಾಗಿ ಈ ಲೋಕಕ್ಕಾಗಿ ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ಈ ತಪಸ್ಸು ಕಾಲದ ಕೊನೆಯ ದಿನವಾದ ಈ ದಿನಗಳಲ್ಲಿ ಈ ಪವಿತ್ರ ವಾರವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಪವಿತ್ರ ವಾರಗಳಲ್ಲಿ ನಾವು ಪ್ರಾರ್ಥನಾ ಉಪವಾಸ ಜೀವಿತದಲ್ಲಿ ನಮ್ಮನ್ನು ನಿಮ್ಮ ಮುಂದೆ ಸಮರ್ಪಿಸಿಕೊಳ್ಳುವಂತೆ ಮಾಡಿರಿ. ಶ್ರೇಷ್ಠವಾದ ಈ ಪವಿತ್ರ ವಾರಗಳು ಸ್ವಾಮಿ, ನೀವು ನಮಗೆ ಅತ್ಯುನ್ನತವಾದ ವಾಕ್ಯಗಳಿಂದ ಮಾತನಾಡುತ್ತೀರಿ. ನೀವು ನುಡಿದಂತಹ ಮಾತುಗಳನ್ನು ನೀವು ನೆರವೇರಿಸುತ್ತೀರಿ. ಮೊದಲನೆಯವನು ಕೊನೆಯವನಾಗಬೇಕು ಎಂದು ಹೇಳಿದಂತಹ ನುಡಿಯನ್ನು ಸ್ವಾಮಿ, ನಿಮ್ಮ ಕೃಪೆಯ ವರಪ್ರಸಾದಗಳನ್ನು ಪಡೆದುಕೊಳ್ಳುವ ದಿನವನ್ನು ನೀನು ಕೊಟ್ಟಿದ್ದೀರಿ. ನಿಮ್ಮ ಶರೀರವನ್ನೇ ಮುರಿದು ನಿಮ್ಮ ರಕ್ತವನ್ನೇ ನಮಗೆ ಕೊಡುವಂತಹ ಕಾಲವಾಗಿದೆ. ಇತರರ ಪಾದಗಳನ್ನು ತೊಳೆಯುವ ಹಂಗನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಕ್ಷಮಿಸುವ ದಿನಗಳನ್ನು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಪೂಜ್ಯ ಪಾಡು ಮರಣಗಳ ಸ್ಮರಣೆಯ ದಿನಗಳನ್ನು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಮರಣದ ದಿನವನ್ನು ನಮಗೆ ಕೊಟ್ಟಿದ್ದೀರಿ. ಹಾಗೂ ನಿಮ್ಮ ಪುನರುತ್ಥಾನವನ್ನು ನಿರೀಕ್ಷಿಸುವ ನಮ್ಮೆಲ್ಲರಿಗೂ ನಿಮ್ಮ ಪುನರುತ್ಥಾನದ ಮೂಲಕವಾಗಿ ಪಾಪ ಪರಿಹಾರವನ್ನು ಪವಿತ್ರಾತ್ಮರು ನಮಗೆ ಕೊಟ್ಟಿದ್ದೀರಿ. ಅಂತೆಯೇ ಸ್ವಾಮಿ, ಪವಿತ್ರ ವಾರಗಳಲ್ಲಿ ನಾವು ಭಯಭಕ್ತಿಯಿಂದ ಪ್ರಾರ್ಥಿಸುವಂತೆ ಸ್ವಾಮಿ, ಹಂಬಲಿಸಿ ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಪ್ರಾರ್ಥಿಸುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ಈ ಪವಿತ್ರ ವಾರಗಳ ಅರಿವಿಲ್ಲದೆ ಇರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಲೌಕಿಕವಾದ ಪ್ರಾಪಂಚಿಕವಾದಂತಹ ಜೀವಿತದಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಈ ಪವಿತ್ರ ವಾರದ ಮೌಲ್ಯಗಳನ್ನು ಅರಿತು ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ.
ಒಡೆಯಾದ ಶಿವದಾಸರಾದ ಪ್ರಭು ಯೇಸುವೆ, ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಲು ಈ ಸುಂದರವಾದ ಜಾವವನ್ನು ನಮಗೆಲ್ಲರಿಗೂ ನೀಡಿದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ನಮ್ಮ ಬಾಳಿಗೆ ಆಧಾರವಾಗಿರುವ ಪ್ರಭು ಯೇಸುವೆ, ಸ್ತೋತ್ರ ರಾಜ, ಮತ್ತಂಗಡ ರಾಜರೇ, ಸ್ತೋತ್ರ ರಾಜ. ಸದಾ ನಮ್ಮನ್ನು ಕಾಯುವ ಕರ್ತನೇ, ಸ್ತೋತ್ರ. ವಂದನೆ ರಾಜ. ಗೋವಾದ ಯಾತನೆಯನ್ನು ಅನುಭವಿಸಿ ನಮಗಾಗಿ ಜೀವ ಕೊಟ್ಟ ಯೇಸುವೆ, ನಮ್ಮನ್ನು ಸದಾ ಪ್ರೀತಿಸುವ ನನ್ನೇಸುವೆ, ನಿಮಗೆ ಆರಾಧನೆ ಸ್ವಾಮಿ. ಮಾರ್ಗವು ಸತ್ಯವು ಜ್ಯೋತಿಯು ಆಗಿರುವ ಪ್ರಭು ಯೇಸುವೆ, ಸ್ತೋತ್ರ ರಾಜ. ಜಗದೀಶ್ವರನೇ ಸ್ತೋತ್ರ, ಕರುಣಾಮೂರ್ತಿ, ಕರುಣಾ ಸಾಗರನೇ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಸೃಷ್ಟಿಯನ್ನು ನಮಗೆ ನೀಡಿ, ಸೃಷ್ಟಿಯಲ್ಲಿದ್ದ ಸಕಲವನ್ನು ನಮಗೆ ದಾನವಾಗಿ ನೀಡಿ, ಒಳ್ಳೆಯ ಗಾಳಿ, ನೀರು, ಬೆಳಕು, ಆಹಾರವನ್ನು ನೀಡಿ ಘೋಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಾವು ಸೋಲುವಾಗಲೆಲ್ಲ ನಮ್ಮ ಬಲಪಡಿಸುವ ಆದರೆ ಸ್ತೋತ್ರ ರಾಜ. ಅಪ್ಪ ತಂದೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸಾಷ್ಟಾಂಗವೆರಗುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನೀವು ನಮಗೆ ಕೊಟ್ಟ ಕುಟುಂಬಗಳಿಗಾಗಿ ಸ್ತೋತ್ರ ರಾಜ. ನಮ್ಮಲ್ಲಿ ಬರುವ ಎಲ್ಲ ಹೋರಾಟಗಳಿಗಾಗಿ ಸ್ತೋತ್ರ ರಾಜ. ಈ ಪವಿತ್ರ ವಾರಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಿಮ್ಮನ್ನು ಸದಾ ಸ್ಮರಿಸಿ ಬಾಳುವ ಕೃಪೆಯನ್ನು ನಮಗೆಲ್ಲರಿಗೂ ಕರುಣಿಸಿರಿ ದೇವ. ನಿಮ್ಮ ಸತ್ಯದ ಪಥದಲ್ಲಿ ನಮ್ಮನ್ನು ನಡೆಸಿರಿ ಎಂದು ಪಿತಾಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವಗಳ ತಂದೆ. ಆಮೆನ್, 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 ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಮಾಲ ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ, ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ, ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ಮನೆಯಲೊಂದು ಮನದಲೊಂದು ನೆನೆದು ಬಾಳದೆ, ಮನೆಯಲೊಂದು ಮನದಲೊಂದು ನೆನೆದು ಬಾಳದೆ, ನೀಚ ಕಾರ್ಯ ದುಷ್ಟಾಚಾರ ದೂರ ತಳ್ಳುವೆ, ನೀಚ ಕಾರ್ಯ ದುಷ್ಟಾಚಾರ ದೂರ ತಳ್ಳುವೆ. ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ,
ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ನಿನ್ನ ನೀತಿ ನಿಯಮವನ್ನು ಕುರಿತು ಹಾಡುವೆ. ಧರ್ಮ ಮಾರ್ಗದಲ್ಲಿ ನಡೆಯ ನೆರವ ಬೇಡುವೆ. ಪ್ರಭುವನ್ನು ಆರಾಧಿಸೋಣ. ಪ್ರಭುವನ್ನು ನಾವು ಸ್ತುತಿಸಿ ಮಹಿಮೆ ಪಡಿಸೋಣ. ಆ ಪ್ರಭುವಿನ ಸಾನ್ನಿಧ್ಯ ಹಗಲಿರುಳೆನ್ನದೆ ಧ್ಯಾನಿಸುವ ನಾವು ನಮ್ಮ ಜೀವನವನ್ನ ಆ ಪ್ರಭುವಿಗೆ ಸಮರ್ಪಿಸುತ್ತಾ ಹಲ್ಲೇಲೂಯ 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 ಓ ಹಲ್ಲೇಲೂಯ 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 ಓ ಹಲ್ಲೇಲೂಯ 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 ಯೇಸುವೇ 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 ಓ ಹಲ್ಲೇಲೂಯ 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 ಯೇಸುವೇ ಆರಾಧನೆ ಯೇಸುವೇ ಮಹಿಮೆ ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಓ ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಕರುಣೆಯ ಕರ್ತರೇ ಸ್ತೋತ್ರ, ಓ ಸರ್ವೇಶ್ವರ ಸ್ವಾಮಿಯೇ ಸ್ತೋತ್ರ. ಹಲ್ಲೇಲೂಯ 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 ಓ ಹಲ್ಲೇಲೂಯ 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 ಓ ಯೇಸುವೇ 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 ಓ ಯೇಸುವೇ 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 ಓ ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಓ ಯೇಸು ದೇವರೇ ಸ್ತೋತ್ರ 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 ಸ್ತೋತ್ರ. ಓ ಪರಿಶುದ್ಧರಾದ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧರೇ ಸ್ತೋತ್ರ, ಓ ಪರಿಶುದ್ಧರೇ ಸ್ತೋತ್ರ. ಹಲ್ಲೇಲೂಯ 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 ಓ ಹಲ್ಲೇಲೂಯ 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 ಓ ಹಾಲ 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 ಓ ಹಲ್ಲೇಲೂಯ 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 ಓ ಹಲ್ಲೇಲೂಯ 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 ಓ ಹಲ್ಲೇಲೂಯ ಹಲ್ಲೇಲೂಯ ಹಲ್ಲೇಲೂಯ. ಯೇಸುವೆ ಯೇಸುವೆ ಎಲ್ಲ ಚಿಂತ ಪ್ರಚೋದನೆಗಳು ಶಪಿಸಲ್ಪಡಲಿ ಯೇಸುವೆ. ಯೇಸುವೆ ನಿಮ್ಮ ನಾಮದಲ್ಲಿ ಶಪಿಸಲ್ಪಡಲಿ ಯೇಸುವೆ. ಅಪ್ಪ ಎಲ್ಲ ಪ್ರಚೋದನೆ ಪ್ರಲೋಭನೆಗಳು ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಲ್ಪಡಲಿ ರಾಜ. ಯೇಸುವೆ ನಿಮಗೆ ಆರಾಧನೆಯನ್ನು ಸ್ತುತಿಯನ್ನು ಮಹಿಮೆಯನ್ನು ಸಲ್ಲಿಸುತ್ತೇವೆ. ಓ ಕರುಣೆಯ ಕರ್ತರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ. ಓ ಜೀವಂತ ದೇವರೇ ನಿಮಗೆ ಸ್ತೋತ್ರ. ಓ ಆರಾಧ್ಯ ದೇವರೇ ನಿಮಗೆ ಸ್ತೋತ್ರ. ನನ್ನ ತನು ಮನಗಳ ಒಡೆಯರೇ ನಿಮಗೆ ಸ್ತೋತ್ರ. ಯೇಸುವೆ 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 ಅಪ್ಪ ಹಲ್ಲೇಲೂಯ 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 ಓ ಹಾಲ 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 ಓ ಹಾಲ 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 ಹಾಲೇಲೂಯ 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 ಓ ರಬಿ ಓ ರಬಿ ಓ ರಬಿ 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 ಓ ಯಲಖ 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 ಯಲಮ ಯಲಲ ಲಲ ಓ ಯಲಖ 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 ಯಲಮ ಯಲಲ ಲಲ ಓ ಹಾಲೇಲೂಯ 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 ಓ ಹಾಲೇಲೂಯ 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 ಓ ಓ ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಅಲಿಯ ಓ ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಅಲಿಯ ಓ ಶರೋಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಅಲಿಯ ಓ ಹಲ್ಲೇಲೂಯ 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 ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಓ ಯೇಸುವೆ 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 ಯೇಸುವೆ
ಓ ಯೇಸುವೆ 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 ಯೇಸುವೆ. ಓ ಅಪ್ಪ ತಂದೆಯೇ ಸ್ತೋತ್ರ. ಓ ಅಪ್ಪ ತಂದೆಯೇ ಸ್ತೋತ್ರ. ಓ ಜೀವದಾತರೇ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ. ಓ ಪರಿಶುದ್ಧ ದೇವರೇ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ. ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ಎಲ್ಲವುಗಳಿಗಾಗಿ ಸ್ತೋತ್ರ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಸ್ತೋತ್ರೈಸುವೆ ವಂದನೆಗಳಿಸುವೆ, ಸ್ತೋತ್ರೈಸುವೆ ವಂದನೆಗಳಿಸುವೆ, ಸ್ತೋತ್ರೈಸುವೆ ವಂದನೆಗಳಿಸುವೆ. Praise the Lord. 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆ ಶ್ರೇಷ್ಠವಾದ ಪ್ರಾರ್ಥನೆ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸೋಣ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯನ್ನು ಪ್ರಾರಂಭಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರವು ಆರಾಧನೆ ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ನಮ್ಮ ರಾಜಾಧಿರಾಜರೇ ನಮ್ಮೆಲ್ಲರೂ ಕಟ್ಟಿ ಎಬ್ಬಿಸಿ ಮಾನವ ಕೋಟಿಯ ಜನಕ್ಕಾಗಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇಂದು ವಿಶೇಷವಾಗಿ ಪವಿತ್ರ ವಾರಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ರಾಜ್ಯ. ಅಪ್ಪ ಯೇಸುವೆ ಪವಿತ್ರ ವಾರವನ್ನು ಪವಿತ್ರವಾಗಿ ಆಚರಿಸುವಂತೆ ನಮ್ಮೆಲ್ಲರನ್ನು ಸ್ವಾಮಿ ನಿವಾರಿಸಿಕೊಂಡಿದ್ದ ದೈವ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಪವಿತ್ರ ವಾರಗಳಲ್ಲಿ ರಾಜಾಧಿರಾಜನೆ ಲೋಕದ ಎಲ್ಲ ಅರಟೆಗಳಿಂದ ದೂರವಿದ್ದು ಸ್ವಾಮಿ ನಿಮ್ಮನ್ನು ಧ್ಯಾನಿಸುತ್ತಾ ನಿಮ್ಮ ಸಿಲುಬೆ ಯಾತನೆಯನ್ನು ಸ್ವಾಮಿ ನಾವು ಧ್ಯಾನಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ರಾಜ. ಒಂದು ನಿಮಿಷ ಮೌನವಾಗಿ ಧ್ಯಾನಿಸುವಾಗ ನನ್ನ ರಾಜಾಧಿರಾಜನೆ ಈ ಶಿಲುಬೆ ಮರಣ ಯಾತನೆ ನನಗಾಗಿ ನನ್ನ ಪಾಪಗಳಿಗಾಗಿ ಎಂಬ ಅರಿವನ್ನು ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ನೀವು ನುಡಿದಿರ ಸ್ವಾಮಿ, ನನಗಾಗಿ ಅಲ್ಲ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಷ್ಟು ಗೋಳಾಡುವಿ ಎಂದು ನುಡಿದಾತನೆ. ಈ ಪವಿತ್ರ ವಾರದಲ್ಲಿ ಪವಿತ್ರ ವಾರದ ಅರಿವನ್ನೇ ಇಲ್ಲದಂತ ಮಕ್ಕಳನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ. ಆ ಎಲ್ಲ ಮಕ್ಕಳಿಂದ ಮನಸ್ಸಾಂತ ಒಂದು ಪವಿತ್ರ ವಾರವನ್ನು ಆಚರಿಸುವಂತ ಅಲ್ಲಿನ ದೈವ ಕೃಪೆಯನ್ನು ಆ ಮಕ್ಕಳಿಗೆ ದಯ ಪಾಲಿಸಿಕೊಡು ಸ್ವಾಮಿ. ಲೋಕದಲ್ಲಿ ಅಂಟಿಕೊಂಡಿರುವಂತಹ ಬಲಹೀನತೆಗಳಿಂದ ಆ ಮಕ್ಕಳಿಗೆ ಬಿಡುಗಡೆಯನ್ನು ದಯ ಪಾಲಿಸಿಕೊಟ್ಟು ಪವಿತ್ರ ವಾರದಲ್ಲಿ ನಿಮ್ಮನ್ನು ಧ್ಯಾನಿಸಿ ನಿಮ್ಮ ಶಿಲುಬೆ ಯಾತನೆಯಲ್ಲಿ ನಾವು ಸಹ ಪಾಲುಗಾರರಂತಾಗುವಂತ ಒಂದು ಒಳ್ಳೆಯ ಕೃಪೆಯನ್ನು ಅನುಭವಿಸಿ ರಾಜ. ಅಪಾಯಿಸಿದೆ ಲೋಕದಲ್ಲಿರುವಂತಹ ಎಲ್ಲ ಲೌಕಿಕವಾದ ಚಿಂತೆಗಳಿಂದ ಆ ಮಕ್ಕಳಿಗೆ ಬಿಡುಗಡೆಯನ್ನು ದಯ ಪಾಲಿಸಿಕೊಡು ರಾಜ. ಈಗ ನನಗಾಗಿ ಪ್ರಾಣ ನೀಡಿದಂತಹ ದೇವರಿದ್ದಾರೆ ಎಂಬ ಭಯವನ್ನು ಆ ಮಕ್ಕಳಿಗೆ ದಯ ಪಾಲಿಸಿಕೊಡು ರಾಜ.
ಪವಿತ್ರ ವಾರದಲ್ಲಿ ಅಲ್ಲ ಸ್ವಾಮಿ, ಪ್ರತಿದಿನವೂ ನಮಗೆ ಒಂದು ಒಳ್ಳೆಯ ದಿನವೇ ಪವಿತ್ರ ವಾರವೇ ಸ್ವಾಮಿ. ಅಪ್ಪ ಈ ತಪಸ್ಸು ಕಾಲ ಮುಗಿದ ಮೇಲೆಯೂ ಸಹ ನಮಗೆ ಒಂದೊಂದು ದಿನವೂ ಪವಿತ್ರ ವಾರವಾಗಿ ಮಾರ್ಪಡಲಿ ಸ್ವಾಮಿ. ಆತ್ಮರ ಅಭಿಷೇಕದಿಂದ ತುಂಬಿಕೊಳ್ಳುವಂತೆ ಪ್ರತಿಯೊಬ್ಬರು ಈ ಪವಿತ್ರ ವಾರವನ್ನು ಆಚರಿಸುವಾಗ ಶ್ರಮಿಸಿ, ಪ್ರೀತಿಸಿ, ತಗ್ಗಿಸಿ, ತಾಳ್ಮೆಯಿಂದ ಸಹಿಸುವಂತ ಕೃಪೆಯನ್ನು ಪ್ರತಿಯೊಂದು ಮಕ್ಕಳಿಗೂ ಅನುಗ್ರಹಿಸಿಕೊಳ್ಳುವುದಲ್ಲ. ಅಪಾಯಿಸುವೆ ಈ ಪವಿತ್ರ ವಾರವನ್ನು ನಾವು ಧ್ಯಾನಿಸುವಾಗ ಅಪ್ಪ ನಿಮ್ಮಲ್ಲಿ ಇಳಿದುಕೊಟ್ಟಂತಹ ಯುಗ ಕಾರಣಂತೆ ಆಗದೆ ಸ್ವಾಮಿ, ನಾವು ಪವಿತ್ರವಾಗಿ ಜೀವಿಸುವಂತ ಮಕ್ಕಳಾಗಿ ಮಾರ್ಪಡಿಸಿದಾಗ ನಿಮ್ಮೊಂದಿಗೆ ಕುಳಿತು ಊಟ ಮಾಡಿದಂತಹ ಯುಗ ಕಾರಣವನ್ನು ಸ್ವಾಮಿ ಮಾಡಿದಂತಹ ಎಲ್ಲಾ ರೀತಿಯ ಬಂಧನಗಳಿಂದ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿದಾಗ. ಹೌದು ಸ್ವಾಮಿ, ನಾವು ಒಂದು ರೀತಿ ಯುದ್ಧ ಕಾರಣಂತೆ ನಡೆಸಿದ್ದೇವೆ ಸ್ವಾಮಿ. ನಮ್ಮನ್ನು ಸಲ್ಲಿಸಿದ ಪರಿವರ್ತನೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಆ ನಿನ್ನ ಒಂದು ದೊಡ್ಡ ರಕ್ತವು ಸ್ವಾಮಿ ಇಡೀ ಲೋಕದ ಮೇಲೆ ತೊಳೆದು ಸ್ವೀಕರಿಸಲ್ಪಟ್ಟು ಪವಿತ್ರವಾಗಿ ಎಲ್ಲ ಮಕ್ಕಳು ಪವಿತ್ರವಾಗುವಂತೆ ಆ ದೈವನಿನ ಸಾನ್ನಿಧ್ಯದಲ್ಲಿ ಧ್ಯಾನಿಸುವಂತ ಒಳ್ಳೆಯ ಮಕ್ಕಳಾಗಿ ಜಪ, ತಪ, ಪ್ರಾರ್ಥನೆ, ಉಪವಾಸ, ದಾನ ಧರ್ಮಗಳನ್ನ ಅಳವಡಿಸಿಕೊಂಡು ನಿಮ್ಮ ದೈವ ಕರುಣೆಯಿಂದ ಬಾಳುವಂತೆ ಪ್ರತಿಯೊಬ್ಬರು ಸ್ವಾಮಿ ಪಾಪಿಗಳೇ ಬಾರಿವನ್ನು ಎಲ್ಲ ಮಕ್ಕಳಿಗೂ ಅನುಗ್ರಹಿಸಿದ ಈ ದಿನದಲ್ಲಿ ನಮ್ಮ ಪಾಪವನ್ನು ಬಿಟ್ಟು ಬಿಡುವಂತೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವಂತೆ, ನಮ್ಮ ಪಾಪಗಳಿಗಾಗಿ ಅಷ್ಟು ಗೋಳಾಡುವಂತೆ ಆ ನಿಮ್ಮ ಶಿಲುಬೆಯ ಆಚರಣೆಯಲ್ಲಿ ಸ್ವಾಮಿ ನಾವು ಪಾಲುಗಾರರಾಗುವಂತೆ ಪ್ರತಿಯೊಂದು ಮಕ್ಕಳು ಸ್ವಾಮಿ, ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದ ಅಂಗಾಂಗಗಳು ಪವಿತ್ರವಾರವನ್ನು ಆಚರಿಸುವಾಗ ಮೌನದಲ್ಲಿದ್ದು ತಾಳ್ಮೆಯಿಂದ ಸಹಿಸಿಕೊಂಡು ಈಗ ಲೋಕದ ಎಲ್ಲ ಜಂಜಾಟಗಳಿಂದ ದೂರವಿದ್ದು ಅಪ್ಪ ಎಲ್ಲವೂ ಬಿಟ್ಟು ಹೋಗುವಂತ ಕಾರ್ಯ ಸ್ವಾಮಿ ನಿನಗಾಗಿ ತವಕ ಪಡುವಂತೆ ಬಾಯಾರಿದ ಜಿಂಕೆಯಂತೆ ಆ ಜೀವಕಲ್ಪಕ್ಕಾಗಿ ಆತರಿಯುವ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸಿದ್ದು ಅಮ್ಮ ಪರಿಶುದ್ಧ ಪೂಜೆ ಕನ್ಯೆ ಮರಿಮನವರೇ, ಈ ನಿಮ್ಮ ಮಗನ ಶಿಲುಬೆಯ ಯಾತನೆಯನ್ನು ನೀವು ಯಾವ ರೀತಿಯಲ್ಲಿ ಮೌನವಾಗಿ ತಾಳ್ಮೆಯಿಂದ ಸಹಿಸಿದಿರೋ ಅದೇ ರೀತಿ ನಾವು ಈ ಪವಿತ್ರ ವಾರದಲ್ಲಿ ಎಲ್ಲವನ್ನು ಜಯಿಸಿ ನಮ್ಮ ಪಾಪಗಳನ್ನು, ನಮ್ಮ ಶಿಲುಬೆಗಳನ್ನು ಒಟ್ಟು ನಿಮ್ಮ ಮಗನೊಂದಿಗೆ ಸೇರಿ ಪ್ರಾರ್ಥಿಸುವಂತ ಕೃಪೆಯನ್ನು ಈ ಸ್ವರ್ಗೀಯಾತ್ಮ ಪ್ರಾರ್ಥನೆ ತಂಡದ ಅಂಗಾಂಗಗಳಿಗೆ ಪಾಲಿಸಿಕೊಂಡು ಈ ವಿಶ್ವದ ಮಾನವ ಕೋಟಿ ಜನಾಂಗದಲ್ಲಿ ತಾಳ್ಮೆಯನ್ನು ಅನುಗ್ರಹಿಸಿಕೊಡಿದೆ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿಯ ಜೀವನ ಒಡೆಯನೆ. ಆಮೇನ್, 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 ಆಮೇನ್. ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಈ ಪವಿತ್ರ ವಾರಕ್ಕಾಗಿ ಯೇಸುವೆ ಸ್ತೋತ್ರ. ಯೇಸುವೆ ಈ ಪವಿತ್ರ ವಾರವನ್ನು ನಿರ್ಮಲವಾಗಿ ಆಚರಿಸುವಂತೆ ನಮ್ಮ ಮೇಲೆ ಕರುಣೆ ತೋರಿ ಯೇಸುವೆ. ಯೇಸುವೆ ಈ ಗುರುವಾರ, ಶುಕ್ರವಾರ, ಶನಿವಾರದ ದಿನದಂದು ಯೇಸುವೆ ನಾವು ಪವಿತ್ರವಾಗಿ ಆಚರಿಸುವಂತೆ ಬಲಿ ಪೂಜೆಗಳಲ್ಲಿ ಪವಿತ್ರವಾಗಿ ಪಾಲ್ಗೊಳ್ಳುವಂತೆ ನಮ್ಮನ್ನು ಕರುಣಿಸಿರಿ ಯೇಸುವೆ. ಯೇಸುವೆ ಈ ಪವಿತ್ರ ವಾರವನ್ನು ನಮ್ಮಲ್ಲಿರುವ ಎಲ್ಲ ಕಲ್ಮಶಗಳನ್ನು ತೊರೆದು ಶುದ್ಧ ಹೃದಯವನ್ನು ಮಾರ್ಪಡಿಸಿರಿ ಯೇಸುವೆ. ನಮ್ಮ ಮೇಲೆ ಕರುಣೆ ತೋರಿ ಯೇಸುವೆ, ದಯ ತೋರಿ ಯೇಸುವೆ. ಯೇಸುವೆ ನಿಮ್ಮ ಪವಿತ್ರ ಆತ್ಮರಿಂದ ನಮ್ಮನ್ನು ತುಂಬಿಸಿ ಈ ಪವಿತ್ರ ವಾರದಲ್ಲಿ ಶುದ್ಧವಾಗಿ ಜೀವಿಸುವಂತೆ ಮಾಡಿರಿ ಯೇಸುವೆ. ಯೇಸುವೆ ಕರುಣೆ ತೋರಿ ಯೇಸುವೆ, ದಯ ತೋರಿ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ. ಯೇಸುವೆ ಈ ಪವಿತ್ರ ವಾರ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜನ ನೀವಾಗಿದ್ದೀರಿ ಅಪ್ಪ. ಅಪ್ಪ ಯೇಸುವೆ, ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೀರಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ, ವಂದನೆ ಅಪ್ಪ, ಆರಾಧನೆ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಸ್ವಾಮಿ, ಅಪ್ಪ ಇಡೀ ಲೋಕದಲ್ಲಿ ಸ್ವಾಮಿ
ಅಪ್ಪ ಯೇಸುವೆ ಪವಿತ್ರವಾಗಿ ಸ್ವಾಮಿ. ಅಪ್ಪ ಯೇಸುವೆ ಜೀವಿಸಲು ಸ್ವಾಮಿ. ಅಪ್ಪ ನಮ್ಮೊಬ್ಬರನ್ನು ಸ್ವಾಮಿ. ಅಪ್ಪ ಯೇಸುವೆ ನಿಮ್ಮ ಪವಿತ್ರವಾಗಿ ಸ್ವಾಮಿ ನಿಮ್ಮನ್ನು ಸ್ವೀಕರಿಸಲು ಸ್ವಾಮಿ. ಅಪ್ಪ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಲು ಸ್ವಾಮಿ. ಅಪ್ಪ ಯೇಸುವೆ ನಮ್ಮನ್ನು ನಾವು ನಿಮಗೆ ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಪವಿತ್ರವಾಗಿ ಸ್ವಾಮಿ ನಿಮ್ಮನ್ನು ಸ್ವೀಕರಿಸಲು ರಾಜ್ಯ. ಅಪ್ಪ ಕರುಣೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ರಾಜ್ಯ. ಅಪ್ಪ ಈ ಲೋಕದ ಮೇಲೆ ದಯೆ ತೋರಿ ಅಪ್ಪ. ಒಬ್ಬೊಬ್ಬರನ್ನು ಸ್ವಾಮಿ ನಿಮ್ಮ ಪಾದಚರಣಕ್ಕೆ ಒಪ್ಪಿಸಿಕೊಡುತ್ತೇನೆ, ಪ್ರಾರ್ಥಿಸುತ್ತೇನೆ ದೇವ. ನನ್ನನ್ನು ನನ್ನ ಕುಟುಂಬವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ಕುಟುಂಬವಾಗಿ ಸ್ವಾಮಿ ಈ ವಾರವನ್ನ ಸ್ವಾಮಿ ನಿಮ್ಮನ್ನು ಪವಿತ್ರವಾಗಿ ನಾವು ನಿಮ್ಮನ್ನು ಸ್ವೀಕರಿಸುವಂತೆ ಸ್ವಾಮಿ. ಅಪ್ಪ ನಮ್ಮನ್ನು ಮಾರ್ಪಡಿಸಿರಿ ಅಪ್ಪ. ಅಪ್ಪ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಾವು ಪಾಪಿಗಳು ಸ್ವಾಮಿ, ನಾವು ಪಾಪಿಗಳು ರಾಜ್ಯ. ಅಪ್ಪ ಈ ಪಾಪಿಗಳಾಗದಂತೆ ನಾವು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮ ಒಬ್ಬರನ್ನು ತೊಳೆದು ಸ್ವಾಮಿ. ಅಪ್ಪ ನಮ್ಮನ್ನು ಪವಿತ್ರವಾಗಿ ಸ್ವೀಕರಿಸಿಕೊಂಡಿರಲ್ಲಪ್ಪ. ನಿಮಗೆ ಸ್ತೋತ್ರಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ. ನಿಮ್ಮ ಪವಿತ್ರ ಆತ್ಮರು ನಮ್ಮ ಒಬ್ಬರ ಮೇಲೆ ಸ್ವೀಕರಿಸಿರಿ ಸ್ವಾಮಿ. ಅಪ್ಪ ನೀವಿಲ್ಲದೆ ನಾವು ಜೀವಿಸಲು ಆಗೋದಿಲ್ಲ ಸ್ವಾಮಿ. ಆಗೋಲ್ಲ ರಾಜ್ಯ, ಆಗೋಲ್ಲ ಸ್ವಾಮಿ. ನಿಮ್ಮನ್ನು ಮರೆತು ನಾವು ಏನು ತಾನೇ ಮಾಡಲು ಸಾಧ್ಯ ಅಪ್ಪ. ಅಪ್ಪ ನಮ್ಮನ್ನು ಸ್ವಾಮಿ ಕರುಣಿಸಿರಿ ಅಪ್ಪ. ಕರುಣೆ ತೋರಿ ಸ್ವಾಮಿ. ಈ ಲೋಕದ ಮೇಲೆ ಕರುಣೆ ತೋರಿ ಅಪ್ಪ. ಈ ಲೋಕದ ಜನತೆ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಎಲ್ಲರನ್ನು ಸ್ವಾಮಿ ನಿಮಗೆ ಅಡ್ಡ ಬಿಟ್ಟು ನಿಮಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವಂತೆ ಮಾಡ ಕರುಣಿಸಿರಿ ಸ್ವಾಮಿ. ಯಾರೆಲ್ಲ ನಿಮ್ಮನ್ನು ಮರೆತಿದ್ದಾರೆ ಸ್ವಾಮಿ. ಅಪ್ಪ ನಿಮ್ಮನ್ನು ಬಿಟ್ಟು ಹಗಲಿದ್ದಾರೆ ಸ್ವಾಮಿ. ಎಲ್ಲರನ್ನೂ ಸ್ವಾಮಿ ಅಪ್ಪ ಬಂದು ಸೇರುವಂತೆ ಸ್ವಾಮಿ. ನಿಮ್ಮ ಪವಿತ್ರಾತ್ಮರು ನಮ್ಮೊಬ್ಬರ ಮೇಲೆ ಸುರಿಸಿರುವಂತೆ ಸುಖ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನನ್ನ ಜೀವದ ಒಡೆಯನು. ಆಮೇನ್, ಆಮೇನ್, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ ಈ ರಾತ್ರಿ ನಮ್ಮನ್ನು ಕಾಪಾಡಿ ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿದ್ದೀಯಲ್ಲ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಇಂದು ವಿಶೇಷವಾಗಿ ಪವಿತ್ರ ವಾರಕ್ಕಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ ಪವಿತ್ರ ವಾರದಲ್ಲಿ ಸ್ವಾಮಿ ಎಲ್ಲವೂ ನಿನ್ನದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತ ವರವನ್ನು ನೀಡುತ್ತೀಯ ಸ್ವಾಮಿ. ಆದರೂ ಸ್ವಾಮಿ ಶೋಧನೆಗೆ ಒಳಗಾಗಿದ್ದೇವೆ ಸ್ವಾಮಿ. ಅಪ್ಪ ತಂದೆ ಗೊಂದಲಗಳಿಗೆ ಒಳಗಾಗಿದ್ದೇವೆ ಸ್ವಾಮಿ. ಆಗಾಗ ಗೊಂದಲಗಳನ್ನೆಲ್ಲ ನೀಗಿಸುತ್ತೇವೆ ಅಪ್ಪ ನನ್ನ ಯೇಸುವೆ. ಪವಿತ್ರ ವಾರದಲ್ಲಿ ಸ್ವಾಮಿ ನಾವು ಒಂದೇ ನಿರ್ಧರಿಸಿಕೊಂಡು ಈ ಪವಿತ್ರ ವಾರವನ್ನು ಪ್ರಾರಂಭಿಸಿರುತ್ತೇವೆ ಸ್ವಾಮಿ. ಅಪ್ಪ ತಂದೆ ಶೋಧನೆಗಳು ಸ್ವಾಮಿ ನಮ್ಮನ್ನು ಕೈ ಬಿಡುವುದಿಲ್ಲ ತಂದೆ. ಅಪ್ಪ ನನ್ನ ಯೇಸುವೆ ಎಲ್ಲಾ ಕಷ್ಟಗಳಿಂದ ಶೋಧನೆಗಳಿಂದ ದೂರ ಇರುತ್ತಂದೆ, ದೂರ ಇರಿಸು ತಂದೆ. ಅಪ್ಪ ಯೇಸುವೆ ಉಳಿದಿರುವ ನೀವು 3 ದಿನದಲ್ಲಿ ಸ್ವಾಮಿ ನಿನ್ನಲ್ಲಿಯೇ ನೆನೆದು ನಿನ್ನಲ್ಲಿಯೇ ಪ್ರಾರ್ಥಿಸಿ ನಿನಗೋಸ್ಕರ ಈ ಸಮಯವನ್ನು ಕಳೆಯುವಂತ ಭಾಗ್ಯವನ್ನು ಕೊಡುತ್ತಂದೆ. ಅಪ್ಪ ಯೇಸುವೆ ಹೆಚ್ಚು ಹೆಚ್ಚಾಗಿ ನಿನ್ನನ್ನು ಪ್ರಾರ್ಥಿಸುವಂತ ಕೃಪಾವರವನ್ನು ನೀಡುತ್ತಂದೆ. ಅಪ್ಪ ತಂದೆ ಅಜ್ಞಾನದಲ್ಲಿ ನಡೆಯುವ ನಮ್ಮೆಲ್ಲರನ್ನು ಸ್ವಾಮಿ ಪ್ರತಿಯೊಬ್ಬರನ್ನು ಜ್ಞಾನವನ್ನು ಮುಗಿಸುತ್ತಂದೆ. ಅಪ್ಪ ಪವಿತ್ರ ವಾರವೆಂದರೆ ಏನೆಂಬುದು ಅವರಿಗೆ ಅರ್ಥವಾಗಲಿ ತಂದೆ. ಅಪ್ಪ ತಂದೆ ಎಷ್ಟೋ ಜನ ಸ್ವಾಮಿ ವಾಡಿಕೆ ಮಾಡಿಕೊಂಡು ಬಿಟ್ಟಿದ್ದಾರೆ ಸ್ವಾಮಿ, ಬರಬೇಕು ಪೂಜೆಗೆ ಹೋಗಬೇಕೆಂಬುದು. ಅಪ್ಪ ತಂದೆ ಈ ಪವಿತ್ರ ವಾರದ ಒಂದೊಂದು ದಿನವೂ ಸ್ವಾಮಿ ಒಂದೊಂದು ಗಂಟೆಯು ಒಂದೊಂದು ಗಳಿಗೆಯು ಸ್ವಾಮಿ ಪರಿಶುದ್ಧವಾಗಿ ಪ್ರಾರ್ಥನೆಯಲ್ಲಿ ಕಳೆಯುವಂತ ವರಪ್ರಸಾದವನ್ನು ಪ್ರತಿಯೊಂದು ಜನಾಂಗಕ್ಕೂ ಪ್ರತಿಯೊಂದು ಮಕ್ಕಳಿಗೂ ಕೊಡುತ್ತದೆ. ಅಪ್ಪ ತಂದೆ ವಿಶೇಷವಾಗಿ ತಂದೆ ನನ್ನ ವಿಚಾರಣೆಯಲ್ಲಿ ಸ್ವಾಮಿ ಪವಿತ್ರ ವಾರವನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ನಿನ್ನ ಜಪದಲ್ಲಿ ಪ್ರಾರ್ಥಿಸುವಂತೆ ಕರುಣಿಸು ತಂದೆ. ಅಪ್ಪ ತಂದೆ ನನ್ನ ಸ್ವರ್ಗೀಯ ತಂಡದ ಮಕ್ಕಳಿಗೂ ಸ್ವಾಮಿ ಪ್ರತಿಯೊಬ್ಬರಿಗೂ ಸ್ವಾಮಿ ಈ ಪವಿತ್ರ ವಾರದಲ್ಲಿ ಸ್ವಾಮಿ ಈ ಗಂಟೆಗಳಲ್ಲಿ ಈ ಗಳಿಗೆಗಳಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸಿ ಮಹಿಮೆ ಪಡಿಸಿ ಸೂಚಿಸುವಂತ ಸೌಭಾಗ್ಯವನ್ನು ಕೊಡು ತಂದೆ. ಅಪ್ಪ ಯೇಸುವೆ ನಿನ್ನ ಮಕ್ಕಳನ್ನು ಕೈ ಬಿಡಬೇಡ ತಂದೆ. ತಿಳಿಯದೋ ತಪ್ಪು ಮಾಡುತ್ತಿರುತ್ತಾರೆ ಸ್ವಾಮಿ, ಎಲ್ಲ ಮಕ್ಕಳನ್ನು ಕ್ಷಮಿಸು ಸ್ವಾಮಿ. ಅಪ್ಪ ತಂದೆ ಎಲ್ಲ ಮಕ್ಕಳ ಮೇಲೆ ದಯೆ ತೋರು ತಂದೆ. ಅಪ್ಪ ತಂದೆ ಯೇಸುವೆ ಈ ಪವಿತ್ರ ದಿನಗಳನ್ನು ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಕಳೆಯುವಂತ ಭಾಗ್ಯವನ್ನು ಕೊಡುತ್ತಂದೆ. ಹೆಚ್ಚೆಚ್ಚು ಪ್ರಾರ್ಥನೆಯಲ್ಲಿ ಕೈಗೊಂಡು ನಿಮ್ಮನ್ನು ಧ್ಯಾನಿಸಿ ನಿಮ್ಮಲ್ಲೇ ಮಗ್ನರಾಗಿರುವಂತ ಕೃಪಾವರವನ್ನು ಕರುಣಿಸಿದೆಯಾ ಎಂದು ಪವಿತ್ರಾತ್ಮನ ನಾಮದಲ್ಲಿ ನಿನ್ನನ್ನು ಬೇಡಿದ್ದೇನೆ ತಂದೆಯೇ, ಆಮೇಲೆ.
ಅಪ್ಪ ಪಿತನೇ ಸುತನೇ ಆತ್ಮನೇ. ಅಪ್ಪ ತಂದೆಯೇ ಒಡೆಯ ಪವಿತ್ರ ವಾರಗಳಿಗಾಗಿ ಅಪ್ಪ ತಂದೆಯೇ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಅಪ್ಪ ತಂದೆ ಒಡೆಯನೇ ಪವಿತ್ರ ಗುರುವಾರ, ಪವಿತ್ರ ಶುಕ್ರವಾರ ಅಂತ ನೀವು ಮಾಡಿದ ತಂದೆಯೇ, ಒಂದು ನೀವು ಮಾಡಿಬಿಟ್ಟಿರೋದು ತಂದೆಯೇ. ಅಪ್ಪ ಒಡೆಯನೇ ತಂದೆಯೇ, ಯಾತನೆಗೆ ಅನುಭವಿಸಬೇಕಾದರೂ ತಂದೆಯೇ, ಇಂದಿನ ದಿನ ನಿಮ್ಮ ಶಿಷ್ಯರಿಗೆ ಕಾಲು ತೊಳೆದು ತೋರಿಸಿಕೊಟ್ಟಿರಿ ತಂದೆಯೇ. ನಿನ್ನನ್ನೇ ನೀನು ತಗ್ಗಿಸಿಕೊಂಡು ಬಾಳುವಂತ ತೋರಿಸಿಕೊಟ್ಟಿರಿ ಅಪ್ಪ. ಅಪ್ಪ ತಂದೆ ಒಡೆಯನೇ, ನಾವುಗಳು ತಂದೆಯೇ ಎಲ್ಲವನ್ನು ಬಿಟ್ಟು ತಂದೆಯೇ ಶುದ್ಧರಾಗಿ ನಿಮ್ಮ ಮುಂದೆ ನಿಲ್ಲಬೇಕಾಗಿದೆ ತಂದೆಯೇ. ಅಪ್ಪ ತಂದೆಯೇ, ನೀವು ಮಾಡಿರುವ ಪ್ರತಿಯೊಂದು ಒಂದೊಂದು ಕೂಡ ತಂದೆಯೇ ಅಚ್ಚಾಗಿ ಉಳಿದಿದೆ ತಂದೆಯೇ. ಅದನ್ನು ನೋಡಿ ನಾವುಗಳು ಎಲ್ಲವನ್ನು ಬಿಟ್ಟು ತಂದೆಯೇ ನಿಮ್ಮ ಮುಂದೆ ನಾವು ನಿಲ್ಲಬೇಕಾಗಿದೆ, ಶುದ್ಧರಾಗಿ ನಿಲ್ಲಬೇಕಾಗಿದೆ ತಂದೆಯೇ. ಹೌದು ಅಪ್ಪ ತಂದೆಯೇ ಒಡೆಯನೇ, ನಾವುಗಳು ಎಲ್ಲವನ್ನು ಬಿಟ್ಟು ನಿಮ್ಮ ಮುಂದೆ ನಿಲ್ಲಬೇಕು ಅಪ್ಪ ತಂದೆ ಒಡೆಯನೇ. ನಮ್ಮನ್ನು ನಿಮ್ಮ ಆತ್ಮರಿಂದ ತುಂಬಿಸಿರಿ ತಂದೆಯೇ. ಅಪ್ಪ ಒಡೆಯನೇ ತಂದೆಯೇ, ನಾವುಗಳು ತಂದೆಯೇ ಯಾವುದೇ ಒತ್ತಡದಲ್ಲಿದ್ದರೂ, ಯಾವುದೇ ತರ ಸಮಸ್ಯೆದಲ್ಲಿದ್ದರೂ ತಂದೆಯೇ, ಯಾವುದೇ ತರದ ಹೋರಾಟದಲ್ಲಿದ್ದರೂ ತಂದೆಯೇ, ಅದನ್ನೆಲ್ಲ ಮರೆತು ಸ್ವಾಮಿ ತಂದೆಯೇ ನಿಮ್ಮ ಪಾಡು ಯಾತನೆ ಮರಣದಲ್ಲಿ ಪಾಲುಗಾರರಾಗಬೇಕು ತಂದೆಯೇ. ಅಪ್ಪ ಒಡೆಯನೇ ತಂದೆಯೇ, ನಮ್ಮನ್ನು ತಂದೆಯೇ ನಮ್ಮ ಗಂಟಿಕೊಂಡಿರೋದನ್ನು ಎಲ್ಲವದರಿಂದ ದೂರಪಡಿಸಿರಿ ಅಪ್ಪ ತಂದೆ ಒಡೆಯನೇ ತಂದೆಯೇ. ನಾವುಗಳು ನಿಮ್ಮಲ್ಲಿ ಪಾಲುಗಾರರಾಗುವಂತೆ ಆಗಲಿ ಅಪ್ಪ ತಂದೆ ಒಡೆಯನೇ. ನೀವು ಎಲ್ಲವನ್ನು ಮಾಡಿ ತೋರಿಸಿಕೊಂಡಿರೋದಕ್ಕೆ ನಾವು ಪಾಲುಗಾರರಾಗುವಂತೆ ಆಗಲಿ ಅಪ್ಪ ಒಡೆಯನೇ ತಂದೆಯೇ. ನಮ್ಮಲ್ಲಿ ತಂದೆಯೇ ನಾವುಗಳು ತಂದೆಯೇ ಸತ್ಯವನ್ನು ಅರಿತು ಬಾಳುವಂತೆ ಆಗಲಿ ಅಪ್ಪ ತಂದೆ ಒಡೆಯನೇ ತಂದೆಯೇ. ನಿಮ್ಮನ್ನು ನಾನೇ ಜೀವ ಮಾರ್ಗ ಸತ್ಯ ಅಂತ ಹೇಳಿದವರು ನೀವೇ ಆಗಿದ್ದೀರಾ ಅಪ್ಪ ತಂದೆಯೇ. ನಿಮ್ಮನ್ನು ಅರಿತುಕೊಂಡು ನಿಮ್ಮಲ್ಲಿ ನಾವು ಬಾಳುವಂತೆ ಆಗಲಿ, ನಿಮ್ಮ ಹಾಗೆ ನಾವು ಜೀವಿಸುವಂತೆ ಆಗಲಿ ಅಪ್ಪ ಒಡೆಯನೇ ತಂದೆ. ಈ ಪವಿತ್ರ ವಾರಗಳಲ್ಲಿ ತಂದೆ ಒಬ್ಬೊಬ್ಬರು ಕೂಡ ಶುದ್ಧರಾಗುವಂತೆ ಆಗಲಿ ಅಪ್ಪ ತಂದೆ ಒಡೆಯನೇ. ಶುದ್ಧರಾಗಿ ನಿಮ್ಮ ಮುಂದೆ ನಿಲ್ಲುವಂತೆ ಆಗಲಿ ಅಪ್ಪ ಒಡೆಯನೇ. ನೀವು ಮಾಡಿರುವ ಆ ತಂದೆಯೇ, ನೀವು ಮಾಡಿರುವಂತ ಆಜ್ಞೆಗಳನ್ನು ಪಾಲಿಸುವಂತೆ ಆಗಲಿ, ಕೈಗೊಳ್ಳುವಂತೆ ಆಗಲಿ ಅಪ್ಪ ಒಡೆಯನೇ ತಂದೆಯೇ. ನೀವು ತೋರಿಸ್ಕೊಟ್ಟು ನೀವು ಒಂದೊಂದು ಹಾದಿಗಳನ್ನು 14 ಹಾದಿಗಳನ್ನು ತಂದೆಯೇ ಧ್ಯಾನಿಸುವಂತೆ ಆಗಲಿ ಅಪ್ಪ ಒಡೆಯನೇ. 14 ಹಾದಿಗಳನ್ನು ನಾವು ಜ್ಞಾನಿಸಿ ತಂದೆ ಈ ಪವಿತ್ರ ಶುಕ್ರವಾರವನ್ನು ಮುಗಿಸುವಂತೆ ಆಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ, ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿದ ಈ ವಸನಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಈ ಜಾವದಲ್ಲಿ ಪವಿತ್ರ ವಾರಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪ್ರಭು ಯೇಸುವೆ, ಈ ಪವಿತ್ರ ವಾರಗಳಲ್ಲಿ ನಾವೆಲ್ಲರೂ ನಿಮ್ಮಂತೆ ಪರಿಶುದ್ಧರಾಗಿ ನಿಮ್ಮ ಪಾಡು ಮರಣವನ್ನು ಧ್ಯಾನಿಸಿ ನಿಮ್ಮೊಂದಿಗೆ ಇರುವಂತೆ ನಮ್ಮನ್ನು ಅನುಗ್ರಹಿಸಿರಿ ರಾಜ. ಪ್ರಭು ಯೇಸುವೆ, ನಮ್ಮೆಲ್ಲರ ತಪ್ಪುಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿರಿ ಸ್ವಾಮಿ. ನನ್ನ ಯೇಸುವೆ, ಯಾವುದೇ ಶೋಧನೆ ಪ್ರಲೋಭನೆಗಳಿಗೆ ಒಳಗಾಗದಂತೆ ನಿಮ್ಮಿಂದ ನಿಮ್ಮ ಸನ್ನಿಧಿಯಿಂದ ದೂರ ಸರಿಯದಂತೆ ನಮ್ಮನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ.
ಪ್ರೀತಿ ಕರುಣೆ ಕ್ಷಮೆ ನಮ್ಮ ಒಂದು ಶಿಲುಬೆಯನ್ನು ಹೊತ್ತುಕೊಂಡು ಎಷ್ಟೊಂದು ಘೋರವಾದ ಯಾತನೆಯನ್ನು ನೀವು ನಮಗಾಗಿ ಅನುಭವಿಸಿದ್ದೀರಿ ಸ್ವಾಮಿ. ಯಾವ ತಪ್ಪು ಮಾಡದ ನಿಮ್ಮನ್ನು ನಮ್ಮ ತಪ್ಪಿನಿಂದಾಗಿ ನಿಮ್ಮನ್ನು ಶಿಲುಬೆಗೆ ಜಡಿದ ಪಾಪಿ ನಾನು ಸ್ವಾಮಿ. ನನ್ನ ಯೇಸುವೆ, ನನ್ನನ್ನು ಕ್ಷಮಿಸಿರಿ ರಾಜ, ನನ್ನನ್ನು ಕ್ಷಮಿಸಿರಿ ರಾಜ. ಈ ಉಸಿರಿರುವ ತನಕವು ನಿಮ್ಮನ್ನು ಹಿಂಬಾಲಿಸುವ ಮಗಳಾಗಿ, ನಿಮ್ಮನ್ನು ಆಶ್ರಯಿಸಿ ಬಾಳುವ ಮಗಳಾಗಿ ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿದೆ ಸ್ವಾಮಿ. ನನ್ನ ಕುಟುಂಬವು, ನನ್ನ ಮಕ್ಕಳು ಈ ಲೋಕದ ಮೋಹಕ್ಕೆ ಒಳಗಾಗದೆ ಸದಾ ನಿಮ್ಮನ್ನು ಅರಸುವ ಮಕ್ಕಳಾಗಿ, ನಿಮ್ಮನ್ನು ಪ್ರೀತಿಸುವ ಮಕ್ಕಳಾಗಿ ಮಾರ್ಪಡಿಸಿರಿ ರಾಜ. ಈ ಲೋಕದ ಎಲ್ಲ ಜನತೆಯ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಪ್ರತಿಯೊಬ್ಬರು ನಿಮ್ಮನ್ನು ಕಂಡುಕೊಂಡು ನಿಮ್ಮ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ನಡೆಯುವ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ. ಅನ್ನೇಸುವೆ, ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಈ ಪವಿತ್ರ ವಾರಗಳಲ್ಲಿ ನಾವೆಲ್ಲರೂ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೋಗ್ಯವಾದ ಬಾಳುವೆ ನಡೆಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಸುಜ್ಞಾನ 3:6. ಶೋಧಿಸಿದವರನ್ನು ಪುಟಕ್ಕಿಟ್ಟ ಚಿನ್ನದಂತೆ ಅಂಗೀಕೃತರಾದನು ಪೂರ್ಣ ದಹನ ಬಲಿಯಂತೆ. ಪ್ರಕಟಣೆ 21:4. ಒರೆಸುವನಾದ ಅವರ ಕಂಪನಿಯನ್ನೆಲ್ಲ. 1 ಕೊರಿಂಥಿ 1:9. ತಮ್ಮ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಅನುನ್ನತಿಯು ನಿಮ್ಮನ್ನು ಕರೆದಿರುವುದು ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಇಬ್ರೇಹಿ 12:28. ಯಾರಿಂದಲೂ ಕಲಿಸಲಾಗದ ಸಾಮ್ರಾಜ್ಯವನ್ನು ಪಡೆದಿರುವ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಲೂಕ 22:42. ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ. ಪ್ರೇಷಿತರ ಕಾರ್ಯಕಲಾಪ 18:10. ನಾನು ನಿನ್ನೊಡನೆ ಇದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಹಾನಿ ಮಾಡುವುದಿಲ್ಲ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ ಬರ್ತಿಲ್ಲ ಬ್ರದರ್, ಬೇರೆ ಯಾರಾದ್ರೂ ಓದಿ ಬಂದಿದೆ. ಈ ದಿನದ ಪ್ರಾರ್ಥನೆ. ದುರ್ಗಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಸರ್ವೇಶ್ವರ ದೇವರೇ, ನನ್ನ ಆಶ್ರಯ ದುರ್ಗವಾದವರೇ, ನನಗೆ ಆಶ್ರಯವಾಗಿ ನಿಮ್ಮ ದೂತರನ್ನು ಕಳುಹಿಸಿ ನನ್ನನ್ನು ಸದಾ ಕಾಪಾಡುವವರೇ, ಬೇಟೆಗಾರನ ಬಲೆಯಿಂದ ನನ್ನನ್ನು ರಕ್ಷಿಸಿ ನನ್ನನ್ನು ಪೋಷಿಸುವವರೇ, ನಿಮಗೆ ಆರಾಧನೆ ಸ್ತುತಿ ವಂದನೆ. ಈ ಬೆಳಗಿನ ಜಾವದಲ್ಲಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ದೇವರೇ, ನನ್ನ ಅಂತರಂಗದ ನೋವು, ಭಾರ, ಚಿಂತನೆ, ಹೋರಾಟ ಎಲ್ಲವನ್ನು ನೀವು ಅರಿತಿದ್ದೀರಿ. ಇವೆಲ್ಲವನ್ನು ಜಯಿಸುವ ಶಕ್ತಿಯನ್ನು ನನಗೆ ನೀವು ಕೊಟ್ಟಿದ್ದೀರಿ. ನಾನೆಷ್ಟು ಭಾಗ್ಯವಂತನು. ಈ ಬಾಳ ಪಯಣದಲ್ಲಿ ನನ್ನ ಹೆಜ್ಜೆಗಳನ್ನು ನಿಮ್ಮ ಕೈಗಳಲ್ಲಿರಿಸಿಕೊಂಡು ನನ್ನನ್ನು ಹೊತ್ತು ಸಾಗುವ ದೇವರು ನೀವಾಗಿದ್ದೀರಿ. ನಾನು ನಿತ್ರಾಣನಾಗಿ ಕೊರಗಿ ಹೋಗುವಾಗಲೂ ನನ್ನನ್ನು ಸಂತೈಸಿ ಬಲಪಡಿಸುವವರು ನೀವಾಗಿದ್ದೀರಿ. ನನ್ನ ಮುಂದೆ ಬರುವ ಯಾವುದೇ ವಿಧವಾದ ಸಮಸ್ಯೆಗಳಿದ್ದರೂ ಅವುಗಳಿಗೆ ಪರಿಹಾರವನ್ನು ಕೊಟ್ಟು ನಾನು ನಿಮ್ಮ ಮಗುವೆಂದು ಈ ಲೋಕದ ಮುಂದೆ ಕೊಡುತ್ತೀರಿ. ಹಾಗೂ ನನ್ನ ಜೊತೆ ಇದ್ದು ನನ್ನನ್ನು ನಿಮ್ಮ ಅನಂತ ಕೃಪೆಯಲ್ಲಿ ತುಂಬಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನನ್ನ ದೇವರೇ, ಈ ದಿನದಲ್ಲಿ ನನ್ನನ್ನು ಆಶೀರ್ವದಿಸಿ ಇನ್ನಷ್ಟು ಬಲಪಡಿಸಿದ್ದಕ್ಕಾಗಿ ನಿಮ್ಮನ್ನು ವಂದಿಸುತ್ತಾ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ನಿಮ್ಮ ಚರಣದಲ್ಲಿ ನಾನು ನಿಂತಿದ್ದೇನೆ. ನನ್ನನ್ನು ಕರುಣಿಸಿರಿ. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆ ನಮ್ಮೆಲ್ಲರಿಗೂ ಶ್ರೇಷ್ಠವಾಗಿದೆ. ಆ ತಾಯಿಯಲ್ಲಿ ನಾವು ಭಿನ್ನಯಿಸುವ ಪ್ರಾರ್ಥನೆಗಳು
ಅತಿ ಮನೋಹರವಾಗಿದೆ. ಪ್ರಿಯರೇ, ನಾವು ಪ್ರತಿದಿನದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆಗೂ ಒಂದು ಅರ್ಥವಿದೆ. ಆ ಪ್ರಾರ್ಥನೆಯಲ್ಲಿ ನಾವು ದೈವತ್ವವನ್ನು ಕಾಣುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸುವ ಪ್ರಾರ್ಥನೆಗಳು ಒಂದು, ದೇವರಿಗೆ ಮೆಚ್ಚುಗೆ ಆಗಬೇಕು. ಎರಡನೆಯದು, ನಾವು ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಕೇಳುವವರಿಗೂ ಸಹ ಮೆಚ್ಚುಗೆ ಆಗಬೇಕು. ಮೂರನೆಯದು, ನಾವು ಮಾಡುವ ನಮಗೂ ಸಹ ಆ ಪ್ರಾರ್ಥನೆಗಳಿಂದ ತೃಪ್ತಿಯಾಗಬೇಕು. ನೋಡಿ, ಈ ದಿನದ ಪ್ರಾರ್ಥನೆ ಎಂದು ನಾವು ಧ್ಯಾನಿಸಿದ್ದೇವೆ. ಅಲ್ಲಿ ಪವಿತ್ರಾತ್ಮ ಪ್ರೇರಣೆಯ ಪ್ರಾರ್ಥನೆ ಹೇಗಿದೆ? ನನ್ನ ಸರ್ವೇಶ್ವರ ದೇವರೇ, ನನ್ನ ಆಶ್ರಯ ದುರ್ಗವಾದವರೇ, ನನಗೆ ಆಶ್ರಯವಾಗಿ ನಿಮ್ಮ ದೂತರನ್ನು ಕಳುಹಿಸಿ ನನ್ನನ್ನು ಸದಾ ಕಾಪಾಡುವವರೇ, ಬೇಟೆಗಾರನ ಬಲೆಯಿಂದ ನನ್ನನ್ನು ರಕ್ಷಿಸಿ ನನ್ನನ್ನು ಪೋಷಿಸುವವರೇ, ನಿಮಗೆ ಆರಾಧನೆ, ಸ್ತುತಿ, ವಂದನೆ. ಈ ಬೆಳಗಿನ ಜಾವದಲ್ಲಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ದೇವರೇ, ನನ್ನ ಅಂತರಾಳದ ನೋವು, ಭಾರ, ಚಿಂತನೆ, ಹೋರಾಟ ಎಲ್ಲವನ್ನು ನೀವು ಅರಿತಿದ್ದೀರಿ. ಇದೆಲ್ಲವನ್ನು ಜಯಿಸುವ ಶಕ್ತಿಯನ್ನು ನೀವು ನನಗೆ ಕೊಟ್ಟಿದ್ದೀರಿ. ನಾನೆಷ್ಟು ಭಾಗ್ಯವಂತನು. ಈ ಬಾಳ ಪಯಣದಲ್ಲಿ ನನ್ನ ಹೆಜ್ಜೆಗಳನ್ನು ನಿಮ್ಮ ಕೈಗಳಲ್ಲಿ ಇರಿಸಿಕೊಂಡು ನನ್ನನ್ನು ಹೊತ್ತು ಸಾಗುವ ದೇವರು ನೀವಾಗಿದ್ದೀರಿ. ನಾನು ನಿತ್ರಾಣನಾಗಿ ಕೊರಗಿ ಹೋಗುವಾಗಲೂ ನನ್ನನ್ನು ಸಂತೈಸಿ ಬಲಪಡಿಸುವವರು ನೀವಾಗಿದ್ದೀರಿ. ನನ್ನ ಮುಂದೆ ಬರುವ ಯಾವುದೇ ವಿಧವಾದ ಸಮಸ್ಯೆಗಳಿದ್ದರೂ ಅವುಗಳಿಗೆ ಪರಿಹಾರವನ್ನು ಕೊಟ್ಟು ನಾನು ನಿಮ್ಮ ಮಗುವೆಂದು ಈ ಲೋಕದ ಮುಂದೆ ತೋರಿಸಿಕೊಡುತ್ತೀರಿ. ಹಾಗೂ ನನ್ನ ಜೊತೆ ಇದ್ದು ನನ್ನನ್ನು ನಿಮ್ಮ ಅನಂತ ಕೃಪೆಯಲ್ಲಿ ತುಂಬಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ದೇವರೇ, ಈ ದಿನದಲ್ಲಿ ನನ್ನನ್ನು ಆಶೀರ್ವದಿಸಿ ಇನ್ನಷ್ಟು ಬಲಪಡಿಸುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತಾ, ಆರಾಧಿಸುತ್ತಾ, ಮಹಿಮೆ ಪಡಿಸುತ್ತಾ ನಿಮ್ಮ ಚರಣದಲ್ಲಿ ನಾನು ನಿಂತಿದ್ದೇನೆ. ನನ್ನನ್ನು ಕರುಣಿಸಿರಿ, ನನ್ನನ್ನು ಕರುಣಿಸಿರಿ, ನನ್ನನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರಾರ್ಥನೆ ಒಂದು ಶಕ್ತಿಯಾಗಿ ಮಾರ್ಪಾಡಾಗಬೇಕು. ಇದರಿಂದ ಈ ಪವಿತ್ರ ವಾರಗಳ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋಣ. ಆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಜಪಸ್ಸರನ್ನು ಹಿಡಿದು ಆ ತಾಯಿಯಲ್ಲಿ ಪ್ರಾರ್ಥಿಸೋಣ. ಅಮ್ಮ, ನಮಗಾಗಿ ಪ್ರಾರ್ಥಿಸಿ, ಪವಿತ್ರ ವಾರಗಳಿಗಾಗಿ ಪ್ರಾರ್ಥಿಸಿ ಎಂದು ಆ ಮಾತೆಯಲ್ಲಿ ಪ್ರಾರ್ಥಿಸೋಣ. ಆ ಪರಿಶುದ್ಧ ಮಾತೆಯಲ್ಲಿ ನಾವು ಭಿನ್ನಯಿಸೋಣ. ಜಪಸ್ಸರನ್ನು ಹಿಡಿದು ನಾವು ಭಕ್ತಿಯಿಂದ, ವಿಶ್ವಾಸದಿಂದ